ಮೆಡಿಕಲ್ ಕೊಡ್ತಾರೆ ಔಷಧಿ ಅಂಗಡಿಗಳಲ್ಲಿ ಯಾವುದು ಕರೆಕ್ಟ್ ಕೂಡ ದುಡ್ಡು ಮಾಡ್ತೀವಿ ಅಂತ ಕರೆಕ್ಟಾಗಿ ರೈತರು ಬದುಕಿ ರೈತರು ಇದನ್ನ ನೀವು ಕಂಡ್ರ ಅಂತ ಎರಡು ಕರೆಕ್ಟ್ ಕೊಟ್ರೆ ಕೈ ಹೋಗಿದೆ ಮಾಡೋದ ಈಗಲೂ ಕೈ ಹಾಕಿ ಮನೆ ಹೋಗಿದ್ದು ನಮ್ಮ ಜಮೀನು ಮರನಿಗ ಸುಟ್ಟಾಕ್ಬಿಡ್ತೀವಿ. ಇದೆಲ್ಲ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಮತ್ತೆ ಎಲ್ಲರೂ ಒಟ್ಟಿಗೆ ಮಾಡಬೇಕು. ಊರಷ್ಟೇ ಅಲ್ಲ, ಪಂಚಾಯತಿ ನೀವು ಒಂದಾಗ್ಬೇಕು, ತಾಲೂಕು ಒಂದಾಗ್ಬೇಕು. ಹಾಗೆ ಮಾಡಿದ್ರೆ ಮಾತ್ರ ತೆಂಗಿರ್ತದೆ ಮಕ್ಕಳು ಮೊಮ್ಮಕ್ಳಿಗೆ. ಇಲ್ಲ ಅಂದ್ರೆ ಎಳ್ನೀರಂದ್ರೆ ಹೆಂಗೆ ಕೆಜಿಗೆ ಅನ್ನೋದು ಆಯ್ತವೆ ಮಕ್ಕಳು. ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನಾವಿಲ್ಲಿ ಕೂತಿದ್ದೇವಲ್ಲ, ಅಲ್ಲಿಂದ ಮೈಸೂರಿಂದ ಬಂದವರು ಅವ್ರುಗಳಲ್ಲ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನೀವುಗಳೇ, ನಿಮ್ಮೂರವರೇ. ಹಿಂಗೆ ತೆಂಗಿನ ಬಗ್ಗೆ ನಮ್ಮಲ್ಲಿ ಕೆಲವು ಸಮಸ್ಯೆಗಳಿವೆ. ಆ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರ ಬೇಕು ಮತ್ತು ಆ ನಿಟ್ಟಿನಲ್ಲಿ ನಾವು ಒಂದು ಸಂಘಟನೆ ಮಾಡ್ಕೋಬೇಕು ಅಂತ ಇದ್ದೀವಿ. ನಮಗೆ ಮಾರ್ಗದರ್ಶನ ಮಾಡ್ತೀರಾ ಅಂಥೇಳಿ ನಿಮ್ಮ ಊರಿನವರಾದಂಥ ಸೋಮಶೇಖರ್ ಅವರು ಮತ್ತು ವಿಶ್ವನಾಥ್ ಅವರು ಕೇಳ್ಕೊಂಡಾಗ, ಹಂಗಿದ್ರೆ ನಿಮ್ಮೂರಲ್ಲೇ ಮಾಡ್ತೀವಿ ಕಾರ್ಯಕ್ರಮ ಅಂತ ಹೇಳಿದ್ಮೇಲೆ ಅವರು ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿದ್ದಾರೆ. ಉದ್ದೇಶ ಏನಂತಂದ್ರೆ ತೆಂಗಿನ ಬೆಳೆಗೆ ಇತ್ತೀಚೆಗೆ ಕಾಡ್ತಿರುವಂಥ ಒಂದು ಕೆಂಪು ಮೂತಿ ಹೂವಿನ ಬಾಧೆಯನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕನ್ನೋದು ಒಂದು ಮುಖ್ಯ ಉದ್ದೇಶ. ನಿಮಗೆಲ್ಲ ಗೊತ್ತಿರಂಗೆ ತೆಂಗು ಕಲ್ಪವೃಕ್ಷ ಅಂತ ಗೊತ್ತು. ಅದನ್ನ ನಾಟಿ ಮಾಡಿದ್ರೆ, ಅದನ್ನ ಬೆಳೆದ್ರೆ ಯಾರು ಲಾಸ್ ಇಲ್ಲ ಅಂತದಕ್ಕೆ ನಾವು ಸರಿಯಾಗಿ ನೀರ್ ಕೊಡೋದ, ಸರಿಯಾಗಿ ಗೊಬ್ಬರ ಕೊಡೋದ. ತೆಂಗಿನ ಕಾಯಿ ಇರುತ್ತೆ, ಆ ಸೈಜ್ ಮಾತ್ರ ಗುಂಡಿ ತೆಗಿತೀವಿ. ಅದಕ್ಕೇನ್ ತಿಪ್ಪೆ ಗೊಬ್ಬರ ಹಾಕಲ್ಲ, ಒಳಗಡೆ ಯಾವ್ದೇ ರೀತಿ ಎರೆಹುಳ ಗೊಬ್ಬರಗಳು ಹಾಕಲ್ಲ, ಏನಿಲ್ಲ. ಅದೆಷ್ಟು ಗುಂಡಿ ಬರುತ್ತೆ. ಏನ್ ಪ್ರಾಬ್ಲಮ್ ಅಂದ್ರೆ ಲೇಬರ್ ಪ್ರಾಬ್ಲಮ್ ಅಂತ ಹೇಳ್ತೀರಾ. ಗುಂಡಿ ತೆಗಿತಾರೆ, ಇದಿಷ್ಟು ಅಗಲ ಇದೆ ಅಷ್ಟನ್ನ ನಾಟಿ ಮಾಡ್ಬಿಡ್ತೀವಿ. ಅಲ್ಲಿಂದನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. 2 ಅಡಿ ಕಡಿಮೆ, ಇದು 3 ಅಡಿ ತನಕ ತೆಗಿಬೋದು. 3-3.5 ಅಡಿ ತನಕ ತೆಗೆದ್ರೆ ತುಂಬಾ ಒಳ್ಳೇದು. ಯಾವುದೇ ಮಣ್ಣಾದ್ರೂ ಅಷ್ಟು ಅಡಿ ಆಳ ತೆಗೆದು ಒಳಗಡೆ ತಿಪ್ಪೆ ಗೊಬ್ಬರ ಅಂದ್ರೆ ನಾವು ಡೈರೆಕ್ಟ್ ತಿಪ್ಪೆಯಿಂದ ತಂದು ಹಾಕೋದಂತಾರೆ. ಅದಕ್ಕೆ ಆದಂತ ಕೆಲವೊಂದು ಮಿಶ್ರಣಗಳಿದೆ. ಮೆಟ್ರೈಸಿಯಂ ಆಗಿರ್ಬೋದು, ಟ್ರೈಕೋಡರ್ಮ ಆಗಿರ್ಬೋದು. 1 ಟನ್ ತಿಪ್ಪೆ ಗೊಬ್ಬರಕ್ಕೆ 5 kg ಪ್ರತಿಯೊಂದನ್ನು ಮಿಶ್ರಣ ಮಾಡಿ ಒಂದು 20 ದಿನ ಆದ್ಮೇಲೆ ತದನಂತರ ಅದನ್ನ ತಗೊಂಡ್ಬಂದು ತಿಪ್ಪೆ ಗೊಬ್ಬರ ಒಂದು 3 ಅಡಿ ಗುಂಡಿ ತೆಗ್ದಿರ ಅಂದ್ರೆ ಒಂದು 3/4 ಭಾಗ ಅದನ್ನ ಫಿಲ್ ಮಾಡ್ಬೇಕು. ಗೊತ್ತಾಯ್ತರ? 3/4 ಭಾಗ ಫಿಲ್ ಮಾಡಿ ತದನಂತರ ಇದನ್ನು ನಾಟಿ ಮಾಡಿ ಕ್ಲೀನಾಗೆ ಮಣ್ಣು ಹಾಕ್ಬೇಕು. ಏನೋ ಮೇಲ್ಮಣ್ಣು ಏನು ಕೆಮ್ಮಣ್ಣು ಇರ್ತದೆ ಅಥವಾ ನಿಮ್ದು ಗುಂಡಿ ತೆಗಿಬೇಕಾದ್ರೆ ಮೇಲ್ಮಣ್ಣು ಇರುತ್ತಲ್ಲ, ಆ ಮಣ್ಣನ್ನ ಮುಚ್ಚಿ ಕ್ಲೀನಾಗಿ ಅದನ್ನ ಸುತ್ತ ತುಳಿಬೇಕು. ತುಳಿದ್ಬಿಟ್ಟು ಚೆನ್ನಾಗಿ ನೀರು ಕೊಡಬೇಕು. ನೀರು ಕೊಟ್ಟು 1 ವಾರ ಆದ್ಮೇಲೆ ಮತ್ತೊಂದು ರೌಂಡ್ ತುಳಿದು ಮತ್ತೊಂದು ರೌಂಡ್ ಮಣ್ಣು ಕೊಡ್ಬೇಕು. ಅವಾಗ ಗಿಡ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಈ ಗುಂಡಿ ಏನಕ್ಕೆ ಇಷ್ಟು ತೆಗಿಬೇಕು ಅಂತ ಹೇಳಿದ್ರೆ ಬೇರಿನ ಬೆಳವಣಿಗೆ ಚೆನ್ನಾಗಬೇಕು. ಬೇರಿನ ಬೆಳವಣಿಗೆ ಚೆನ್ನಾಗಬೇಕು ಅಂದ್ರೆ ಗುಂಡಿ ಚೆನ್ನಾಗಿರ್ಬೇಕು. ನಾವು ಗುಂಡಿ ತೆಗಿಲಿಲ್ದಂಗೆ ಮೇಲ್ಗಡೆ ಅಷ್ಟೇ ತೆಗೆದು ಮಾಡ್ತೀವಿ ಅಂದ್ರೆ ಕೆಳಗಡೆ ಗಟ್ಟಿ ಮಣ್ಣು ಇರ್ಬೋದು, ಹೇಳೋಕ್ಕಾಗಲ್ಲ. ಅಥವಾ ಅದಕ್ಕೆ ಆದಂಥ ಪೋಷಕಾಂಶಗಳು ಸಿಗ್ತಾ ಇರಲ್ಲ. ಹಾಗಾಗಿ ತಿಪ್ಪೆ ಗೊಬ್ಬರದ ಮೇಲ್ಗಡೆ ಮಣ್ಣು ಹಾಕಿ ನಾಟಿ ಮಾಡಿದ್ರೆ ತುಂಬಾ ಚೆನ್ನಾಗಿ ನಿಮ್ದು ಗಿಡ ಕೂರುತ್ತೆ, ಬೆಳವಣಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಅಥವಾ ಬೇರೆ ಬೆಳೆಗಳಿಗೂ ಅಷ್ಟೇ ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಂಡ್ರೆ ನಿಮಗೆ ರೋಗ ಹರಡೋದಾಗ್ಲಿ, ಕೀಟಗಳ ಹಾವಳಿ ಆಗಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ. ಅದೇ ಆಯ್ ನೀರಾಗಲಿ, ನಾವೇನು ಮಾಡ್ತೀವಿ, ಕೆನಾಲ್ ವಾಟರ್ ಇರುತ್ತೆ ಅಂತ ಇದು ಮಾಡ್ಕೊಂಡು ಆಯ್ ನೀರು ಒಂದು ಕಡೆಯಿಂದ ಎಲ್ಲವಕ್ಕೂ ನೀರು ಹಾಯಿಸ್ಕೊಂತ ಬಂದ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ರೋಗ ಬಂದಿರೋದು ಹರಡ್ತಾ ಹೋಗುತ್ತೆ. ಈ ತರದ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಹನಿ ನೀರಾವರಿ ಪದ್ಧತಿ. ಪೋಷಕಾಂಶಗಳಿಂದ ಏನ್ ಮಾಡ್ತೀವಿ, ತಿಪ್ಪೆ ಗೊಬ್ಬರ ಒಂದು ಕೊಡ್ತೀವಿ ನಾವು. ಅದ್ ಬಿಟ್ರೆ ಬೇವಿನ ಹಿಂಡಿ ಒಂದು ಕೊಡ್ತೀವಿ. ಅದು ತಿಪ್ಪೆ ಗೊಬ್ಬರ ಏನ್ ಮಾಡ್ತೀವಿ, ಬುಡಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಸುಮ್ಮ ಆಗ್ಬಿಡ್ತೀವಿ. ಪೋಷಕಾಂಶಗಳು ತೆಂಗಿ ಕೊಡೋ ರೀತಿನ ಪದ್ಧತಿನೇ ಬೇರೆ ಇದೆ. ವರ್ಷಕ್ಕೆ 2 ಬಾರಿ ಕೊಡಬೇಕು. ಒಂದು ಮುಂಗಾರಲ್ಲಿ ಅಂದ್ರೆ ಮೇ ಜೂನ್ ಅಲ್ಲಿ ಒಂದು ಟೈಮು, ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದು ಟೈಮ್. 2 ಬಾರಿ ಪೋಷಕಾಂಶಗಳನ್ನ ಕೊಡಬೇಕು. ಅದು ತಿಪ್ಪೆ ಗೊಬ್ಬರ ಮತ್ತೆ ಬೇವಿನ ಹಿಂಡಿ ಜೊತೆ ಕೊಡಬೇಕು. ತಿಪ್ಪೆ ಗೊಬ್ಬರ ಸಿಕ್ತಿಲ್ಲ ಅಂದ್ರೆ ಎರೆಹುಳ ಗೊಬ್ಬರಗಳು ಸಿಗುತ್ತೆ. ಎರೆಹುಳ ಗೊಬ್ಬರ ಅಥವಾ ಬೇವಿನ ಹಿಂಡಿ ಜೊತೆಗೆ ರಾಸಾಯನಿಕ ಗೊಬ್ಬರಗಳು ಎಲ್ಲಾನು ಸಮಗ್ರವಾಗಿ ಮಾಡಿದಾಗ ಮಾತ್ರ ನೀವು ಪೋಷಕಾಂಶಗಳ ನಿರ್ವಹಣೆ. ಫಸ್ಟ್ನೇ ಭಾಗ ಏನಿದೆ, 1 ರಿಂದ 8 ವರ್ಷ ನಿಮಗೆ ಸಾಕಷ್ಟು ಪ್ರಮಾಣದ ಬೆಳಕು ಗಾಳಿ ತೆಂಗಿನ ತೋಟದಲ್ಲಿ ಸಿಗುತ್ತೆ. ಆ ತೆಂಗಿನ ತೋಟದಲ್ಲಿ ಸಿಗೋದ್ರಿಂದ ನಾವು ಯಾವ ರೀತಿ ಬೆಳೆಗಳನ್ನಾದ್ರೂ ಅದು ಬೆಳ್ಕೋಬಹುದು. ತರಕಾರಿಗಳಾಗಿರ್ಬೋದು, ಬಾಳೆ ಆಗಿರ್ಬೋದು, ನುಗ್ಗೆ ಆಗಿರ್ಬೋದು, ಕರಿಬೇವು ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಈ ತರದ ಬೆಳೆಗಳನ್ನ ಎಲ್ಲವನ್ನೂ ನೀವು ಅಂತರ ಬೆಳೆಗಳ ಬೆಳ್ಕೋಬಹುದು. ಆ ಬೆಳೆಗಳನ್ನ ಬೆಳ್ಕೊಂಡಾಗ ನಿಮಗೆ ಆ ಬೆಳೆಗಳ ಬೆಳೆಯಲಿಕ್ಕೆ ಆಗದೆ ಇದ್ರು ಕೂಡ ಹಸಿರಿನ ಗೊಬ್ಬರಗಳು, ಡಯಾಂಚ್ ಆಗಿರ್ಬೋದು, ಸೆಣಬಾಗಿರ್ಬೋದು, ಅಥವಾ ಭೂಮಿ ಕವರ್ ಮಾಡತಕ್ಕಂಥ ಯಾವ್ದಾದ್ರು ಬೆಳೆಗಳನ್ನ ಬೆಳ್ಕೊಂಡ್ರೆ ನಿಮಗೆ ನೀರಿನ ಆಗಲಿ ಅಥವಾ ತೋಟದಲ್ಲಿ ತಂಪಿನ ವಾತಾವರಣ ಕ್ರಿಯೇಟ್ ಆಗುತ್ತೆ. ಆ ತಂಪು ವಾತಾವರಣ ಕ್ರಿಯೇಟ್ ಆದಾಗ ಆಟೋಮೆಟಿಕ್ ಆಗಿ ನಿಮ್ಮ ಕಾಯಿಗಳು ಉದುರೋದು ಅಥವಾ ಇನ್ನಿತರ ಸಮಸ್ಯೆಗಳು ಕಡಿಮೆ ಆಗ್ತವೆ. ಬೆಳೆ ಬೆಳಿಬೇಕಾದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಬಾಳೆ ಹಾಕಿದ್ದೀರಾ, ಏನ್ ಮಾಡಿದಿರಾ, ಉಳುಮೆ ತೆಂಗಿನ ಬುಡದಲ್ಲೇ ಮಾಡಿ ಆ ತೆಂಗಿನ ಬುಡಕ್ಕೆ ಒಂದು 1/2 ಅಡಿ 1 ಅಡಿ ದೂರದಲ್ಲೇ ಬಾಳೆ ಹಾಕಿದ್ದೀರಾ. ಅದು ತುಂಬಾ ತಪ್ಪು. ತೆಂಗಿನ ಬೇರುಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ ಒಂದು 2.5 ಅಡಿ 3 ಅಡಿ 3.5 ಅಡಿ ಸುತ್ತದಲ್ಲಿ ಬೇರುಗಳು, ಅದು ಆಕ್ಟಿವ್ ರೂಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಆ ಬೇರಿಂದ ನೀರ್ ಹೇಳ್ಕೊಳ್ಳೋದು, ಗೊಬ್ಬರ ಹೇಳ್ಕೊಳ್ಳೋದು, ಆ ಕೆಲಸ ಮಾಡ್ತಾ ಇರುತ್ತೆ. ನಾವೇನ್ ಮಾಡ್ಬಿಡ್ತೀವಿ, ಉಳುಮೆ ಮಾಡ್ಬೇಕಾದ್ರೆ ಯಾರಿಗೂ ಹೇಳಿರ್ತೀವಿ, ಉಳುಮೆ ಮಾಡಪ್ಪ, ಅದನ್ನ ಕಳೆ ಎಲ್ಲ ಕ್ಲೀನ್ ಮಾಡಪ್ಪ ಅಂತ. ಅವ್ನು ಮಾಡ್ತಾನೆ, ಕ್ಲೀನ್ ತೆಂಗಿನ ಸುತ್ತ ಬುಡದ ಹತ್ತಿ ಗಿಡಕೊಂಡು ಟ್ಯಾಕ್ಟ್ರಿ ಹೊಡೆಯೋದಾಗ್ಲಿ ಟಿಲ್ಲರ್ ಹೊಡೆಯೋದಾಗ್ಲಿ ಮಾಡಿರ್ತಾರೆ. ಅದೇನಾಗುತ್ತೆ, ಒಳಗಡೆ ಬೇರ್ಗಳನ್ನ ಕಟ್ ಮಾಡುತ್ತೆ. ಆ ಬೇರ್ಗಳನ್ನ ಕಟ್ ಮಾಡಿದಾಗ ನೀವು ನೀರು ಕೊಟ್ಟಿದ್ದು, ಗೊಬ್ಬರ ಕೊಟ್ಟಿದ್ದು ಅದು ತಗೊಳ್ಳಲ್ಲ. ಆ ಹೊಸ ಬೇರ್ ಬರೋದಕ್ಕೆ ಮತ್ತೆ ಒಂದು 6 ತಿಂಗಳು 1 ವರ್ಷನ ಆಗುತ್ತೆ. ಆ ಹೊಸ ಬೇರ್ ಬಂದ್ಮೇಲೆ
ಅದು ರಿಕವರಿ ಟೈಮ್ ಮತ್ತೆ ಹೊಸ ಬೇರ್ ಬಿಟ್ಕೊಳ್ಳೋಕ್ಕೆ, ಅವಾಗ ನಿಮಗೆ ಇಳುವರಿ ಕಡಿಮೆ ಆಗುತ್ತೆ. ಹಾಗಾಗಿ ಒಂದು 2.5 3 ಅಡಿ ಸುತ್ತ ಯಾವುದೇ ರೀತಿಯ ಟ್ಯಾಕ್ಟ್ ಹೊಡೆಯೋದಾಗ್ಲಿ ನೇಗ್ಲು ಹೊಡೆಯೋದಾಗ್ಲಿ ಇದನ್ನ ಮಾಡಬೇಡಿ. ಆದಷ್ಟು ಕೈಯಲ್ಲೇ ಕ್ಲೀನ್ ಮಾಡ್ಕೊಂಡು ತೋಟ ಮಾಡ್ಕೊಂಡ್ರೆ ತುಂಬಾ. ಸಾಧಾರಣವಾಗಿ ಕೆಂಪುಮತಿ ಹುಳು ನಾವೇ ಕರ್ಕೊಳ್ಳೋದು ತೋಟಕ್ಕೆ. ಯಾವುದು ಅಂದ್ರೆ ಆಗ್ಲೇ ಸಾಹೇಬ್ರು ಹೇಳ್ತಾ ಇದ್ರು, ಆಳವಾಗಿ ಉಳುಮೆ ಮಾಡಬಾರ್ದು. ತೆಂಗು ತೇಲಿಸ್ ನೆಡ್ಬೇಕು, ಆಳವಾಗಿ ನೆಟ್ಟು ಬಿಡ್ತೀರಿ. JCB ಬರ್ತವೆ, ಮೊದ್ಲಾದ್ರೆ ಅಗಿಬೇಕಿತ್ತು, ಈಗ JCB ಬರ್ತವೆ, ಆಳವಾಗಿ ನೆಟ್ಟು ಬಿಡ್ತೀರಿ. ಮೊದ್ಲು ಸುಳಿಕೊಳೆ ರೋಗ ಬರ್ತದೆ, ಸುಳಿಕೊಳೆ ರೋಗ ಬರ್ಲಿಲ್ಲ ಅಂದ್ರೂ ನೀರು ಡ್ರಿಪ್ ಒಂದು ತಗೋಗಿ ನೀರು ಸುಳಿಗೆ ಆರುವಂಗ್ ಬಿಡ್ತೀರಿ. ಒಂದ್ ಸ್ವಲ್ಪ ದೂರ 2 ಅಡಿ 3 ಅಡಿ ಬಿಟ್ರೆ ಬೇರು ಬೆಳಿತವೆ, ನೀರು ಹುಡಿಕೊಂಡು ಹೋಯ್ತವೆ ಅವು. ನೀರ್ನ ಡ್ರಿಪ್ ಇಲ್ಲೂ ನೀವು ಮಾಡಿರೋದು ಬಹಳಷ್ಟು ಹಂಗೆ ಇದಾವೆ. ಆದಷ್ಟು ಸ್ವಲ್ಪ ದೂರಕ್ಕಿಡಿ. ಅದು ಇದಾದಾಗ ಅದ್ರ ವಾಸನೆಗೆ ನಮ್ಮ ದುಂಬಿಗಳು ನಮ್ಮ ತೋಟಕ್ಕೆ ಬರ್ತವೆ, ಅದನ್ನ ಅವಾಯ್ಡ್ ಮಾಡ್ಬೇಕು. 2ನೇದು, ಉಳುಮೆ ಮಾಡ್ಬೇಕಾದ್ರೆ, ಕೆಲಸ ಮಾಡ್ಬೇಕಾದ್ರೆ, ನೀವು ಟ್ರ್ಯಾಕ್ಟರ್ ಉಳುಮೆ ಇದ್ ಮಾಡ್ಬೇಕಾದ್ರೆ ತೆಂಗಿಗೆ ಗಾಯ ಹಾಕ್ದಂಗೆ ನೋಡ್ಕೊಳ್ಳಿ. ಮತ್ತೆ ಎಳ್ನೀರು ವಿಧಿ ಇಲ್ಲ, ನಮ್ಮ ಫಸಲ್ ಮಾರಾಟ ಮಾಡ್ಬೇಕು, ಎಳ್ನೀರು ಕೊಡ್ತಾ ಇದೀವಿ. ಅದಿದ್ದಾಗ ಸ್ವಲ್ಪ ಬಹಳ ವಿಶೇಷವಾಗಿ ಕಾಳಜಿ ತಗೊಳ್ಳಿ. ನಿಮ್ಮ ಊರಲ್ಲಿ ಆಲ್ರೆಡಿ ಕೆಂಪುಮೂತಿ ಹುಳ ಇದೆ, ಸಾಹೇಬ್ರು ಹೇಳ್ದಂಗೆ ನಿಮ್ ತೋಟದಲ್ಲಿ ಇದಾವ, ನಿಮ್ ಊರಲ್ಲಿ ಇದಾವ ಅಂತ ಗಮನಿಸಕ್ಕಾದ್ರೂ ಒಂದೊಂದು ಬಲೆ ಹಾಕೊಳ್ಳಿ. ಅವಿದ್ರೆ ನೀವು ಇಮಿಡಿಯೇಟ್ ಆಗಿ, ನಾನು ಆಗ್ಲೇ ಹೇಳ್ದಂಗೆ, ನಿಮ್ಮ ಸಣ್ಣ ಗಿಡಗಳಾದ್ರೆ ಇದನ್ನ ಇದ್ ಮಾಡ್ಬೋದು. ಏನು ಇಮಿಡಾಕ್ಲೋಪ್ರಿಡ್ 10 ml 1 ಲೀಟರ್ ನೀರು ಹಾಕೊಂಡು ಒಂದು ಗಿಡಕ್ಕೆ 3 ತಿಂಗಳು ಅಥವಾ 4 ತಿಂಗಳಿಗೆ ಒಂದ್ಸಲ ಅದನ್ನ ಸುಳಿನಲ್ಲಿ ಬಿಡಬೇಕು. ಸೊ ದಟ್ ಅಲ್ಲಿ ಒಳಗೇನಾದ್ರೂ ಬೈ ಚಾನ್ಸ್ ಬಂದಿದ್ರೆ, ಹುಳಗಳು ಶುರು ಆಗಿದ್ರೆ ನಿಯಂತ್ರಣಕ್ಕೆ ಬರ್ತಾವು. ಬೈ ಚಾನ್ಸ್ ಏನಾದ್ರೂ ನೀವು ಅದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮರ ದೊಡ್ಡವಿದಾವೆ ಅಂತಂದ್ರೆ ಮಳೆಗಾಲದಲ್ಲಿ ಮಾತ್ರ ಹರಳುಗಳನ್ನು ಕೂಡ ಹಾಕಬಹುದು. ನಮ್ಮ ರಿಜೆಂಟ್ ಹರಳುಗಳು, ರಿಜೆಂಟ್ ಅನ್ನೋ ಬ್ರ್ಯಾಂಡ್ ಅಲ್ಲಿ ಹರಳುಗಳು ಬರ್ತವೆ. ಹಿಂದೆ ನೀವು 4-8 ಕಾರ್ಬೋಫುರಾನ್ ಅಂತ ಏನ್ ಬಳಸ್ತಾ ಇದ್ರಲ್ಲ, ಅದೀಗ ಇಲ್ಲ. ಅದ್ರ ಬದಲು ಈಗ ಫಿಪ್ರೋನಿಲ್ ರಿಜೆಂಟ್ ಅನ್ನೋ ಹೆಸರಿನಲ್ಲಿ ಸಿಗುತ್ತೆ. ಅದನ್ನ ತಗೊಬಂದು ಒಂದು ಗಿಡಕ್ಕೆ ಮ್ಯಾಕ್ಸಿಮಮ್ 100 ಗ್ರಾಮ್ ಹಾಕಿ. ಇದು ಮಳೆಗಾಲದಲ್ಲಿ ಮಾತ್ರ. ಯಾಕೆ ಅಂತಂದ್ರೆ ಮೇಲ್ಗಡೆ ಸುಳಿನಲ್ಲಿರುವಂತ ಇದಕ್ಕೆ ಒಂದು 4-5 ರೆಕ್ಕೆಗಳ ನಡುವೆ ಹಾಕಿ ಅದು ಒಳಕ್ ಹೋಗಿ ಇದಾಗುತ್ತೆ. ಮತ್ತೆ ಅದು ಹಾಕಿದ್ಮೇಲೆ 1 ತಿಂಗಳು ಕಾಯಿ ಕೀಳಬೇಡಿ. ಎಳ್ನೀರು ಕುಯ್ಕೊಂಡೋಗೋ, ಕಾಯಿ ಕುಯ್ಕೊಂಡೋಗ್ಲೋ 1 ತಿಂಗಳ ನಂತರ ಅದನ್ನ ಹಾಕಿ. 1 ತಿಂಗಳು ಕಾಯಿ ಮತ್ತೆ ಕೀಳಬೇಡಿ, ಆಯ್ತಾ? ಅದೊಂದು ಎಚ್ಚರಿಕೆ ತಗೊಳ್ಳಿ. ಇದು ಮಾಡಿದ್ರೆ ಒಳಗಿರೋವು ನಾವು ಕಂಟ್ರೋಲ್ ಮಾಡ್ತೀವಿ. ಗಾಯ ಮಾಡ್ಲಿಲ್ಲ, ಇದು ಬೈ ಚಾನ್ಸ್ ಊರಲ್ಲಿ ಇದೆ, ನಿಮ್ಮ ಮೋಹಕ ಬಲೆ ಮೇಲೆ ಬೀಳ್ತಾ ಇದಾವೆ ಅಂದ್ರೆ ಮಾತ್ರ ಈ ಎಚ್ಚರಿಕೆ ತಗೊಳ್ಳಿ. ಅದರ್ವೈಸ್ ಏನು ಮಾಡಕ್ ಹೋಗ್ಬೇಡಿ. ಇದಲ್ಲದೆ ಇನ್ನೊಂದು, ನಿಮ್ಮ ಗೊಬ್ಬರದಲ್ಲಿ ಹುಳ ಬರ್ತದೆ. ಇಲ್ಲಿ ತಂದು ತೋರಿಸಿದ್ರು ಬಕೆಟ್ ಅಲ್ಲಿ, ಎಲ್ಲ ತಗೊಂಡು ಹೋಗ್ಬಿಟ್ರು ಅನ್ಸುತ್ತೆ. ಇಲ್ಲೇ ಇದೆ ಈ ಹುಳ, ನಿಮ್ಮ ಗೊಬ್ಬರದ ಹುಳ. ಆಕ್ಚುಲಿ ಗೊಣ್ಣೆ ಹುಳ ಅಲ್ಲ ಇದು, ಗೊಣ್ಣೆ ಹುಳ. ನೀವು ಹಂಗನ್ಬೇಡಿ, ತಪ್ಪೋದು. ಗೊಣ್ಣೆ ಹುಳ ಎಲ್ಲ ಇದು ಗೊಬ್ಬರದ ಹುಳ. ನಿಮ್ ತೆಂಗಿನ ಮರಕ್ಕೆ ಯಾಕೆ ಹೋಗಿದೆ ಅಂದ್ರೆ ಗಾಯ ಆಗಿದೆ. ಅಲ್ಲಿ ಗಾಯ ಆಗಿ ಕೆಂಪುಮೂತಿ ಹುಳನಾರು ಡ್ಯಾಮೇಜ್ ಮಾಡಿರುತ್ತೆ. ಇಲ್ಲಿ ಕೆಂಪುಮೂತಿ ಹುಳದ್ದು ಗೂಡದೆ, ಬಟ್ ಅವ್ರಿಗೆ ಕೆಂಪುಮೂತಿ ಹುಳದ್ದು ಒಂದು ಸಿಕ್ಕಿಲ್ಲ. ಈ ಹುಳ ಮಾತ್ರ ಸಿಕ್ಕವೆ ಕೈಗೆ. ಅದೇ ಸುಟ್ಟಿದಿರೆ, ಈ ಹುಳ ಮಾತ್ರ ಸಿಕ್ಕದೆ ಅಂತಂದ್ರೆ ಇದು ಕಸ ತಿನ್ನುವಂತ ಹುಳ, ಗೊಬ್ಬರದ ಹುಳ. ಇದ್ರ ಹುಳಗಳು ಬಹಳ ಒಳ್ಳೆವೆ, ಮರಿ ಇದಾವಲ್ಲ ಬಹಳ ಒಳ್ಳೆವು. ಇದ್ರ ಅಪ್ಪ ಅಮ್ಮ ಮಾತ್ರ ನಮಗ್ ತೊಂದರೆ ಕೊಡಿ. ಸುಣ್ಣಕ್ಕೆ ಮಣ್ಣು ಹೊಡಿತೀರಲ್ವಾ ಮರಕ್ಕೆ, ಪ್ರತಿ ವರ್ಷಕ್ಕೆ ಹೊಡಿರಿ ಅದನ್ನ. ಅದು ಬಹಳ ಒಳ್ಳೇದು. ನಮ್ಮ ಮರಕ್ಕೂ ಕೂಡ ಏನು ನಿಮ್ಗೆ ಕ್ಯಾಲ್ಸಿಯಂ ಬೇಕು, ನೀವ್ ಹೆಂಗೆ ಕ್ಯಾಲ್ಸಿಯಂಗೆ ಕಬ್ಬಣ ಇದು ಕ್ಯಾಲ್ಸಿಯಂ ಬೇಕು ಮೂಳೆಗೆ ಅಂತೇಳಿ ಹಾಲು ಮೊಟ್ಟೆ ಇವನ್ನೆಲ್ಲ ತಿಂತಿರೋ, ಹಂಗೆ ನಮ್ ಗಿಡಕ್ಕೆ ಕ್ಯಾಲ್ಸಿಯಂ ಅಂಶನೂ ಸಿಗುತ್ತೆ. ಅದ್ರ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ಪೊಟ್ಯಾಶ್ ಸಾಹೇಬ್ರು 3/4 kg 1 kg ಕೊಡಿ ಅಥವಾ 1.5 kg ಕೊಡಿ. ನಾನು ಡಬಲ್ ಪಟ್ಟು 3 kg ವರೆಗೂ ಕೊಡಿ, ನಿಮ್ಮ ತಾಕತ್ತಿನ ಮೇಲೆ, ನಿಮ್ ಜೇಬಿನ ತಾಕತ್ತಿನ ಮೇಲೆ. ಇದು ದೊಡ್ಡ ಮರಗಳು ಏನಾಗುತ್ತೆ, ಈ ಹುಳಗಳು ತಿನ್ನದಂಗೆ ನಿಮ್ಮ ಇದು ಗಟ್ಟಿ ಆಯ್ತದೆ. ನಾರು ಗಟ್ಟಿ ಆದ್ರೆ ಅದ್ರಲ್ಲಿ ಮುರಿದೋಯ್ತದೆ, ಬೆಳವಣಿಗೆ ಕಡಿಮೆ ಆಯ್ತದೆ, ಅಷ್ಟು ದೊಡ್ಡ ಸಂತಾನೋತ್ಪತ್ತಿ ಆಗುದಿಲ್ಲ. ಮತ್ತೆ ದಾಳಿ ಮಾಡೋ ಪ್ರಮಾಣನು ಕಡಿಮೆ ಆಯ್ತದೆ. ಅವರು ನಾನು 1 ಮಾರ್ದ ಕೈ ಹಾಕಿದೆ ಅಂತಾರಲ್ಲ, 1 ಮಾರ್ ಕೈ ಹೋಗುದಿಲ್ಲ, ಬರೀ 1 ಮೊಳನೂ ಹೋಗುದಿಲ್ಲ. ಅಷ್ಟು ಕಡಿಮೆಗಳಲ್ಲಿ ನಿಮ್ಮ ಮನೆಗಳಲ್ಲಿ ಏನ್ ತಿಪ್ಪೆಗಳಿದಾವೆ, ತಿಪ್ಪೆಗಳಲ್ಲಿ ನಮ್ಮಲ್ಲಿ ಮೆಟ್ರೈಸಿಯಂ ಅಂದ್ಬಿಟ್ಟು ಒಂದು ಜೈವಿಕ ಕೀಟನಾಶಕ ಬರ್ತದೆ. ಅದನ್ನ ವರ್ಷಕ್ಕೆ 2 ಸಲ ಆದ್ರೂ ಹಾಕಿ. ನೀವು ಇಲ್ಲ ಅಂದ್ರೆ ನಿಮ್ಗೆ ಅನುಕೂಲ ಇದ್ರೆ ವರ್ಷಕ್ಕೆ 4 ಸಲ ತಿಪ್ಪೆ ಮೇಲೆ ತಂಪು ಹೊತ್ನಲ್ಲಿ ಸಾಯಂಕಾಲ ಏರ್ಚ್ಬಿಡಿ, ಬೆಳಗ್ಗೆ ಎದ್ದು ಇನ್ನೊಂದ್ 2 ಮಂಕ್ರಿ ಗೊಬ್ಬರ ತಗೊಂಡು ಅದ್ರ ಮೇಲೆಲ್ಲ ಅದು ಒಳಗ್ ಸೇರ್ಕೊಳ್ಳೋ ರೀತಿ ಹರಡ್ಬಿಡಿ. ಅದಲ್ಲೇ ಸೇರ್ಕೊಂಡು ಈ ಹುಳಗಳನ್ನ ಅಲ್ಲಿ ಅಭಿವೃದ್ಧಿ ಆಗದಂಗೆ ಕಂಟ್ರೋಲ್ ಮಾಡ್ತದೆ. ಅದ್ರ ಮೇಲ್ ಮಿಕ್ಕಿದ್ರೆ ನೀವು ಈ ತರದ ಮೋಹಕ ಬೆಳೆಗಳನ್ನ 1 ಎಕರೆ ತೆಂಗಿನ ತೋಟಕ್ಕೆ ಒಂದು ಆದಷ್ಟು ರಸ್ತೆ ಬದಿನಲ್ಲಿ ನೆರಳಿನಲ್ಲಿ ಹಾಕಿ ಅಲ್ಲಿ ಬಂದು ಬೀಳ್ತವೆ, ನಿಮ್ ತೋಟಕ್ಕೆ ಬರೋದು. ಇವು ಸಣ್ಣ ಗಿಡಗಳಲ್ಲಿ ಸುಳಿನ ಕೊರೆದು ತಿಂದು ಬಿಡ್ತವೆ. ಸುಳಿ ಕೊರೆದು ತಿಂದಾಗ ನಮ್ ಕೆಂಪೂತಿ ಹುಳಕ್ಕೆ ಆ ಗಿಡದ ವಾಸನೆ ಹೋಗೋದಕ್ಕೆ ಅವು ಸುದ್ದಿ ಕೊಡ್ತವೆ. ಇಲ್ಲದೆ ಬಾ ತೋಟ, ತೆಂಗಿನ ತೋಟ ನೀನ್ ಅಲ್ಲೆಲ್ಲಿ ಹುಡುಕ್ತಾ ಇದೀ ಅಂತೇಳಿ ಬದುಕು ಕಟ್ಕೊಳ್ಳೋದಕ್ಕೆ ಇಲ್ಲಿ ಜಾಗ ಇದೆ ಅಂತ ತೋರಿಸ್ತವೆ. ಅವನ್ನ ನಾವು ಬಹಳ ಎಚ್ಚರಿಕೆಯಿಂದ ಇದ್ ಮಾಡ್ಬೇಕು. ಒಂದು
ಮೊದಲನೇದು ಗೊಣ್ಣೆ ಹುಳ ನಮ್ಮ ತೋಟದಲ್ಲಿ ಬರ್ದಂಗೆ ನೋಡ್ಕೋಬೇಕು. ಎರಡನೇದು ನಮ್ಮ ಗಿಡಗಳಿಗೆ ಗಾಯ ಆಗದಂಗೆ ನೋಡ್ಕೋಬೇಕು. ನಂತರ ಈ ಕೆಂಪು ಮೂತಿ ಹುಳ ನಮ್ಮ ತೋಟದ ಕಡೆ ಬರೋದು ಕಡಿಮೆ ಆಗುತ್ತೆ. ಇಲ್ಲ ಮತ್ತೆ ಇನ್ನೊಂದು, ನಾವು ಎಳ್ನೀರು ಕುಯ್ತಾ ಇದೀವಿ, ಬಹಳ ಎಚ್ಚರಿಕೆಯಿಂದ, ಬಹಳ ಗಾಯಗಳು ಮಾಡಬಾರ್ದು ಮರದಲ್ಲಿ. ಎಸ್ಪೆಷಲಿ ಅವಕಾಶ ಸಿಕ್ಕರೆ ಆ ಗೊನೆಗಳು ಏನ್ ಕಡಿತಿರಲ್ಲ ಅದಕ್ಕೆ ಒಂದ್ ಸ್ವಲ್ಪ ಏನೂ ಇಲ್ಲ ಅಂದ್ರೆ ಬರೀ ಸೆಗಣಿ ಬೆಳೆದು ಬಿಟ್ರೆ ಸಾಕು. ಆ ಗೊನೆ ಕಡ್ಕತಾನಲ್ವ ಅವನು, ತರಿತಾನಲ್ಲ, ತರದ ತುದಿಗೆ ಒಂಚೂರು ಸೆಗಣಿ ಬೆಳೆದು ಬಿಡಪ್ಪ ಅನ್ಬಿಟ್ಟು ಒಂದ್ ಬಟ್ಲಲ್ಲಿ, ಹಿಂದೆ ಆ ಸರಾಯಿ ಇದ್ ಮಾಡೋರು ಈಗ ಕೊಟ್ಟೆ ಬಡಿ ಕಂಡಿರ್ತಿದ್ರಲ್ಲ, ಆ ತರದ್ದು ಒಂದು ಕೊಟ್ಟೆ ಕಟ್ಟಿ ಕಳಿಸ್ಬೇಕು. ಇಲ್ಲ ಒಂದು ಬಾಟ್ಲು ಕೊಟ್ಟು ಕಳಿಸಿ, ಅದರಲ್ಲಿ ಹಿಂಗ್ ಉಯ್ದ್ಬಿಟ್ಟು ಬಂದ್ಬಿಡ್ತಾರೆ. ಇಲ್ಲ ಅಂದ್ರೆ ವೇಸ್ಟ್ ಇಂಜಿನ್ ಆಯಿಲ್ ಆದ್ರೂ ಅದಕ್ಕೆ ಬೆಳೀರಿ, ಸೊ ದಟ್ ಆ ವಾಸನೆ ಬರಬಾರ್ದು. ವಾಸನೆ ಬರಲಿಲ್ಲ ಅಂದ್ರೆ ನಮ್ಮ ತೋಟಕ್ಕೆ ಈ ಕೆಂಪು ಮುತಿ ಹುಳುಗಳು ಬರೋದು ಕಡಿಮೆ ಆಯ್ತು. ಏನಾದ್ರೂ ನಾವೇ ಕಂಡಿಡ್ಕೋಬೇಕು, ಆಕಾಶದಿಂದ ಎಲ್ಲ ಬರಬೇಕು ಅಂತೇನಿಲ್ಲ, ನಮ್ಮ ಹತ್ರನೇ ಎಲ್ಲ ಸಿಗದೆ. ಇನ್ನೊಂದು ಈ ಬಿಳಿ ನೊಣದ್ದು ಅಂತ ಹೇಳಿದ್ರಿ, ಬಿಳಿ ನೊಣ ಬಹಳ ರಸ ಇರ್ತದೆ. ರಸ ಇರುವುದಷ್ಟೇ ಅಲ್ಲದೆ ಅದ್ರ ಕಸದ ಮೇಲೆ ನಿಮ್ಮ ಬೂಸ್ಟ್ ಬೆಳೀತದೆ. ಬೂಸ್ಟ್ ಬೆಳೆದ್ರೆ ನಿಮ್ಮ ಗಿಡಗಳಲ್ಲಿ ಆಹಾರ ಉತ್ಪಾದನೆ ಕಡಿಮೆ ಆಯ್ತದೆ, ಕೊಬ್ಬರಿ ಗಾತ್ರ ಕಡಿಮೆ ಆಯ್ತದೆ, ತೂಕ ಕಡಿಮೆ ಆಯ್ತದೆ, ಎಳ್ನೀರಿನ ರುಚಿ ಕಡಿಮೆ ಆಯ್ತದೆ. ಇವೆಲ್ಲ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಸಾಹೇಬ್ರೇನೋ ಸ್ಪ್ರೇ ಮಾಡ್ಬಿಡಿ ಅಂತ ಹೇಳ್ತಾರೆ. ತೆಂಗಿನ ಮರಕ್ಕೆ ಸ್ಪ್ರೇ ಮಾಡೋದಕ್ಕೆ ನಿಮ್ಮ ಹತ್ರ ಪವರ್ ಸ್ಪ್ರೇಯರ್ ಇಲ್ಲ. ತೆಂಗಿಗೆ ಸ್ಪ್ರೇ ಮಾಡ್ಬೇಕಾದ್ರೆ ಬಹಳಷ್ಟು ಸಲ ನಿಮ್ಮ ಮೈ ಮೇಲೆ ಬೀಳ್ತದೆ. ಅದಕ್ಕೆ ಬಹಳ ಸರಳ ಅಂದ್ರೆ, ನಿಮ್ಮಲ್ಲಿ ಬಹಳಷ್ಟು ಜನ ದನ ಸಾಕಿದಿರಲ್ವಾ, ಗಂಜಲ ಸ್ಪ್ರೇ ಮಾಡೋದು ಬಹಳ ಅನುಕೂಲ. 100 ಲೀಟರ್ಗೆ ಮ್ಯಾಕ್ಸಿಮಮ್ 10 ಲೀಟರ್, 10 ಲೀಟರ್ಗಿಂತ ಜಾಸ್ತಿ ಹಾಕಬೇಡಿ. ಮತ್ತೆ ಹೊಸ ಗಂಜಲ 1 ರಾತ್ರಿ ಅಥವಾ 2 ರಾತ್ರಿ ಎಳೆದು, ಅದಕ್ಕಿಂತ ಜಾಸ್ತಿ ವಾರಗಟ್ಲೆದ್ ಮಡಿಕೊಂಡು ಇದ್ ಮಾಡಕ್ ಹೋಗ್ಬೇಡಿ, ಸುಟ್ಟೋಗ್ಬಿಡ್ತಾವ ಮತ್ತೆ ನಮ್ ಗರಿಗಳು. ಮ್ಯಾಕ್ಸಿಮಮ್ 1 ರಾತ್ರಿ, ಅಥವಾ ಆಗ್ಲಿಲ್ಲ ನನ್ನ ಹತ್ರ ಒಂದೇ ಹಸು ಇರೋದು ಹಂಗಾಗಿ 2 ರಾತ್ರಿ ಮಾಡ್ಕೋತೀನಿ, 100 ಲೀಟರ್ಗೆ 10 ಲೀಟರ್ ಗಂಜಲ ಹಾಕೊಂಡ್ ಮಾಡಿ. ಗಂಜಲ ಸಿಕ್ಲಿಲ್ವಾ, ಹಸಿ ಸೆಗಣಿ 10 kg ಸೆಗಣಿ ತಗೊಂಡು ಚೆನ್ನಾಗಿ ಸೋಸ್ಕೋಬೇಕು. ನೀವು ಒಂದು ಜಾಲರಿ ಇಟ್ಕೊಳ್ಳಿ, ಜಾಲರಿ ಮೇಲೆ ಒಂದು ಬಟ್ಟೆ ಹಾಕೊಳ್ಳಿ, ಹಿಂಡಿ ಚೆನ್ನಾಗಿ ಹಿಂಡಿ ಸೋಸ್ಕೊಂಡು ಇದ್ ಮಾಡಿ. ಇಲ್ಲಾಂದ್ರೆ ನಮ್ಮ ಸ್ಪ್ರೇಯರ್ ಕಟ್ಟಿ, ಬೇರೆ ಏನೂ ಬೇಡ, ಬರೀ ನಿಮ್ಮ ಶಾಂಪು ನೀರು ಅಥವಾ ಒಂದು 10 ರೂಪಾಯಿ ಸೋಪ್ ತಗೊಬನ್ನಿ, ಯಾವುದೋ ಮೈಸೂರು ಸ್ಯಾಂಡ್ಲೋ ಅಥವಾ ನಿಮ್ಮ ಹಮಾಮ್ ಸೋಪು ತಗೊಬಂದು ರಾತ್ರಿ ನೀರಲ್ಲಿ ನೆನೆಸಿ ಬೆಳಗ್ಗೆ ಚೆನ್ನಾಗಿ ಹಿಂಡ್ಬಿಟ್ಟು ಅದನ್ನ ಸ್ಪ್ರೇ ಮಾಡಿ, ಅರ್ಧಕ್ಕರ್ಧ ಕ್ಲೀನ್ ಆಗೋಯ್ತದೆ. ಬೇರೆ ಏನೋ ಹಾಕಿದ್ರೆ ಯಾಕೆ ಬೆಳಿಬೇಕು? ಭೂಮಿ ತಂಪಾಗಿರ್ಲಿ, ನಿಮ್ ತೋಟದ ವಾತಾವರಣ ತಂಪಾಗಿರ್ಲಿ ಅಂತೇಳಿ. ಬೇಸಿಗೆ ಇನಿಮೇಲೆ ಶುರು ಆಯ್ತದೆ, ಕಪ್ಪು ತಲೆ ಹುಳ ಅಂತ ಒಂದು ಬರ್ತದೆ, ಗರಿ ತಿನ್ಕೊಳ್ಳುವಂಥದ್ದು. ಗರಿ ಕೆಳಗೆ ನೋಡಿದ್ರೆ ಒಳಗಡೆಯಿಂದ ಒಂಥರ ಕಸ ಕಡ್ಡಿ ಎಲ್ಲಾನು ಗೂಡು ಮಾಡ್ಕೊಂಡು ಒಳಗಡೆ ಎಲ್ಲಾನು ಮೇದಾಕ್ಬಿಡ್ತದೆ. ಈಚೆಗೆ ಕಳೆದ ಹೋದ ವರ್ಷ 23ರಲ್ಲಂತೂ ಹಾರಿಬಲ್ ಸುಟ್ಟೋಯ್ತು ಅರ್ಧಕ್ಕೆ. ಒಳಗೆ ಈ ತರದ ಬೆಳೆಗಳು ಬೆಳೆದ್ರೆ, ಬೆಳೆ ವೈವಿಧ್ಯತೆ ಮಾಡ್ಕೊಂಡ್ರೆ ಆ ಹುಳ ತಿನ್ನೋದು ಬೇರೆ ಇನ್ಯಾವೋ ಒಂದಷ್ಟು ಹುಳಗಳು ಬರ್ತವೆ. ಅವಕ್ಕೇನು ಸಿಕ್ಲಿಲ್ಲ ಅಂದಾಗ ಮೇಲೊಂದು ಹುಳ ಅದೇ ತಾಳಿಲಿ ನೋಡೋದ ಅನ್ಬಿಟ್ಟು ಆ ಹುಳಗಳು ಅವಕ್ಕೆ ಹೋಯ್ತವೆ. ಇದ್ರ ಜೊತೆಗೆ ನಮ್ಮ ತೋಟಗಾರಿಕಾ ಇಲಾಖೆನಲ್ಲಿ ಪರತಂತ್ರ ಜೀವಿಗಳು ತಯಾರು ಮಾಡ್ತಾವ್ರೆ. ಬಹಳಷ್ಟು ಸಲ ಅದನ್ನ ತಗೊಳ್ಳೋರಿಲ್ಲ ಅಂತೇಳಿ ಅವ್ರು ಅದನ್ನ ಮಾಡ್ತಾ ಇಲ್ಲ. ನೀವೇನಾದ್ರೂ ಅದಕ್ಕೆ ಸಬ್ಸಿಡಿ ಕೊಡಿ, ಇದು ಕೊಡಿ, ಅದು ಕೊಡಿ ಅಂದಾಗ ಇದು ತಕೊಂಡ್ರಷ್ಟೇ ಅದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಕಂಡೀಷನ್ ಆಗಿ ಕೊಟ್ಟದ ಉದಾಹರಣೆಗಳಿದಾವೆ. ಯೋಜನೆಗಳು ಮಾಡಿದ್ದಾರೆ, ಬಟ್ ಅವನ್ನ ನಾವು ಸರಿಯಾಗಿ ಬಳಸ್ಕೊತಾ ಇಲ್ಲ. ಮತ್ತೆ ಸರ್ಕಾರ ನಮ್ಗೆ ಅದ್ ಮಾಡಿಲ್ಲ ಅಂತೇಳಿ ನಾವೇ ಗಲಾಟೆ ಮಾಡ್ತೀವಿ. ಯಾಕೆಂತಂದ್ರೆ ಇವುಗಳನ್ನೆಲ್ಲ ನಾವು ಬಳಸ್ಕೊಳ್ಳೋದಿಲ್ಲ. ಖಾಲಿ ತೋಟ ಯಾವತ್ತೂ ಇಡಬೇಡಿ, ಸಣ್ಣದಾಗಿ ಉಳುಮೆ ಮಾಡಿ, ಆಳವಾಗಿ ಉಳುಮೆ ಬೆಳೆದೆ ಏನಾದ್ರೂ ಮುಚ್ಚಿಗೆ ಮಾಡಿ ಕಳೆ ಬೆಳೆದಂಗೆ ನೀರು ಆವಿ ಆಗ್ದಂಗೆ ಮಾಡ್ಕೋದಕ್ಕೆ ನಮ್ಮಲ್ಲಿ ಮಲ್ಚಿಂಗ್ ಮಾಡಿ ಅಂತೇಳಿ ಹೇಳಿದ್ವಿ ಹಿಂದೆ. ಆದ್ರೆ ಅದ್ರದ್ದು ಒಂದು ತೊಂದರೆ ಇದೆ, ಏನು, ಇಲಿ ಹೆಗ್ಗಣ ಸೇರ್ಕತವೆ. ಇಲಿ ಹೆಗ್ಗಣ ಸೇರ್ಕೊಂಡ್ರೆ ಏನೂ ಇಲ್ಲ, ಕೆಳಗೆ ಬೇರ್ ತಿನ್ಕತವೆ, ಅವು ಪಾಡಿಗೆ ಅವು ತೋಟದಾಗ ನಮ್ ಬೇರ್ಗಳನ್ನ ಇದ್ ಮಾಡ್ತವೆ. ತುಂಬಾ ಜಾಸ್ತಿ ಆದ್ರೆ ಕೆಳಗೆ ಇದ್ದೇ ತೋಡ್ಬಿಟ್ಟು ನಮ್ಮ ಮರನೇ ಬೀಳಿಸ್ಬಿಡ್ತವೆ. ಜೋರ್ ಮಳೆ ಗಾಳಿ ಬಿದ್ರೆ ಮರನೂ ಬಿದ್ದೋಯ್ತವೆ. ಇವೆಲ್ಲ ತೊಂದರೆ ಆಗ್ಬಾರ್ದು ಅಂದ್ರೆ, ಇಲಿ ಹೆಗ್ಗಣ ನಮ್ಮ ತೋಟದಲ್ಲಿ ಇದಾವೆ ಅಂದ್ರೆ ಮುಚ್ಚಿಗೆನ ನಾವು ದಯವಿಟ್ಟು ಮಾಡೋದು ಬೇಡ. ಕಾಯಿಲೆ ಇದೆ ಅಂತ, ತೊಂದರೆ ಇದೆ ಅಂತ ಗೊತ್ತಿದ್ದು ಅದ್ ಮಾಡೋದು ಬೇಡ. ನಮ್ಗೆ ಏನು ಸೂಕ್ತ ಆಗ್ತದೆ ಅನ್ನೋದು ನೋಡ್ಕೊಂಡು ನಾವು ಮಾಡೋದು. ಇಲಿಗಳಿಗೆ ನೀರ್ ಸಿಗ್ಲಿಲ್ಲ ಅಂದಾಗ ಅವು ನಮ್ಮ ಕಾಯಿಗಳಿಗೆ ಅಟ್ಯಾಕ್ ಮಾಡ್ತವೆ, ಎಳ್ನೀರಿಗೆ ಅಟ್ಯಾಕ್ ಮಾಡ್ತವೆ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆದ್ರೆ ಕೆಳಗಡೆ ಅಲ್ಲೊಂದು ಎಲ್ಲಾದ್ರೂ ಒಂದೊಂದು 10-15 ಬಟ್ಲುಗಳಲ್ಲಿ ಒಂದಷ್ಟು ನೀರು ಅಲ್ಲಲ್ಲಿ ಇಟ್ಟುಬಿಟ್ರೆ ಮೇಲಕ್ಕೆ ಹೋಗೋದು ಕಡಿಮೆ ಅಂತ. ನಿಮ್ಮಂಗೆ ಯಾರೋ ಹಿರಿ ರೈತರುಗಳು, ಮೇ ಬಿ ನಮ್ಮ ಶಿವಪ್ಪರ ವಯಸ್ಸಿನವ್ರು ನನಗೆ 2-3 ವರ್ಷದಿಂದ ಬಹಳ ಸ್ಪೆಸಿಫಿಕ್ ಆಗಿ ಹೇಳಿದ್ರು. ಅವ್ರ ತೋಟಕ್ಕೆ ಕರ್ಕೊಂಡು ಹೋಗಿ ತೋರಿಸಿದ್ರು, ಇವ್ರ ತೋಟದಲ್ಲಿ ನೀರ್ ಇಟ್ಟಿದ್ದಾರೆ, ಮೇಲ್ಗಡೆ ಇಲಿಗಳು ಹತ್ತಿಲ್ಲ, ಕಾಯಿಗಳು ಕೆಳಗೆ ಬಿದ್ದಿಲ್ಲ. ಅವ್ರ ತಮ್ಮನ ತೋಟ 200 ಮೀಟರ್ ದೂರದಲ್ಲಿದೆ. ಕೆಳಕ್ ಹೋದ್ರೆ ಬರೀ ಎಲ್ಲೋದ್ರೂ ಬರೀ ನಿಮ್ಮ ಎಳ್ನೀರ್ ಹಾಕಿರೋ ಇದು. ಅದು ಅವ್ರು ಹೇಳೋದು ಪಕ್ಕ. ನಮ್ಮವ್ರು ಇನ್ನೂ ಅಥೆಂಟಿಕ್ ಆಗಿ ನಮ್ಮ ಇಲಿ ತಜ್ಞರು ನಮ್ಗೆ ಹೇಳಿಲ್ಲ.
ಆದ್ರೂ ಅಲ್ಲಿ ನಾನು ಕಣ್ಣಾರ ಕಂಡಿರೋದ್ರಿಂದ ನಂಬೇಕಾದದ್ದು ನೀವು ಮಾಡಿದ್ರೆ ಅನುಕೂಲ. ನಿಮ್ ತೋಟ ಸುತ್ತ ಸಾಧ್ಯ ಆದ್ರೆ ನಮ್ಮ ಗ್ಲಿರಿಸಿಡಿಯಾ ಗೊಬ್ಬರದ ಗಿಡ ಅಂತೇಳಿ ಒಂದು ಗಿಡ, ಬೇಲಿ ಗಿಡ ಬರ್ತದೆ, ಕೇಳಿದಿರಾ? ಗ್ಲಿರಿಸಿಡಿಯಾ ಅದನ್ನ ತೋಟ ಸುತ್ತ ಬೆಳೆಸಿ ವರ್ಷಕ್ಕೆ 1 ಸಲ 2 ಸಲ ಆ ಬೇಲಿ ಕಟ್ ಮಾಡಿ ನಿಮ್ಮ ಗಿಡದ ಸುತ್ತ ಹಾಕಿ. ಅದ್ರ ವಾಸನೆಗೆ ನಮ್ಮ ಇಲಿಗಳು ಜಾಸ್ತಿ ಬರೋಕ್ ಹೋಗುದು. ಆ ನೀರು ಬೇಗ ಆವಿ ಆಗ್ಬಾರ್ದು. ಆ ಬಕೆಟ್ ಅಲ್ಲಿ ಇದ್ದದ್ದು ಬಾಳಿಕೆ ಜಾಸ್ತಿ ಇರಬೇಕು. ನೀವು 15 ದಿನ ಬೀಗ್ರ ಊರ್ಗ್ ಹೋದ್ರು ನೀರಿಲ್ಲಿರ್ಬೇಕು, ನಿಮ್ ಕೆಲಸ ಮಾಡ್ತಾ ಇರ್ಬೇಕು. 1 ಹನಿ ಅಥವಾ 2 ಹನಿ, 1 ರಿಂದ 2 ಹನಿ. ಇನ್ನೊಂದು ಕೆಮಿಕಲ್ ನ ಕುಡಿದು ಹುಡುಗ ಸಾಯ್ತೋ ತಕ್ಷಣ ಅದು ನಡೆಯುತ್ತೆ. ಶಾಂಪೂ, ಹರಳೆಣ್ಣೆ ಎಲ್ಲ ನಡೆಯುತ್ತೆ. 3 ಅಡಿ ಹೈಟ್ ಅಲ್ಲಿ 3 ರಿಂದ 4 ಅಡಿ ನೀವು ಕಾಣಿಸೋದಕ್ಕೆ ನಿಮ್ಮ ಅಳತೆಗೆ, ನಿಮ್ ಕಣ್ಣು ಅಳತೆ, ಕೈ ಅಳತೆಗೆ ಅಡ್ಜಸ್ಟ್ ಮಾಡ್ಕೋಬಾರ್ದು. ನೋಡ್ಕೊಳ್ಳೋಕೆ, ನೀರ್ ಹಾಕೋಕೆ ಅನುಕೂಲ ಆಗ್ಬೇಕು. ಬಿಸ್ಕೆಟ್ ಚೇಂಜ್ ಮಾಡೋಕ್ಕೂ ನಿಮ್ ಹೈಟ್ ಅಲ್ಲಿ ಇರ್ಬೇಕು. ನೀವಿಲ್ಲ ಅಂದ್ರೆ ನಿಮ್ ಮಕ್ಳಿಗೆ ಯಾರಿಗಾರ ಹೇಳಿದ್ರು ಅವ್ರು ಮಾಡ್ಬೇಕು. ಕ್ಯಾಪ್ ಅಲ್ಲಿ ಇದನ್ನ ಹೀಗೆ ತಂತಿ ಹಾಕೊಂಡು ಟ್ವಿಸ್ಟ್ ಮಾಡ್ಕೊಳ್ಳಿ. ನೀರಿಗೆ ತಾಗ್ದಂಗೆ ಮೇಲೆ ಇರಲಿ, ನೀರಿಗೆ ತಾಗ್ಬಾರ್ದು. ತೆಂಗಿನ ಗಿಡಕ್ಕೆ ಆದಷ್ಟು ಕಟ್ಟಬೇಡಿ, ಬೇರೆ ಮರಕ್ಕೆ ಕಟ್ಟಿ, ನೆರಳಲ್ಲಿ ಕಟ್ಟಿ, ಬಿಸಿಲಲ್ಲಿ ಕಟ್ಟಬೇಡಿ. ಯಾಕೆ ಅಂದ್ರೆ ಇದು ಆ ಬಿಸ್ಕೆಟಿನ ವಾಸನೆ ಏನು ಅಂದ್ರೆ ನಿಮ್ಮ ತೆಂಗಿನಲ್ಲಿ ಬರುವಂತ ವಾಸನೆ, ಊಟದ ವಾಸನೆ. ಈಗ ನಾನ್ ನಿಮ್ಗಾಗ್ಲೇ ಹೇಳ್ದೆ, ವಡೆ ವಾಸನೆ, ದೋಸೆ ವಾಸನೆ, ಚಟ್ನಿ ವಾಸನೆ ಹೆಂಗ್ ನೀವು ಅಟ್ರಾಕ್ಟ್ ಆಯ್ತಿರೋ, ಈ ತೆಂಗಿನ ಮರದ ವಾಸನೆನ ಅದ್ರೊಳಗೆ ಅವರು ಬಂಧಿಸಿಟ್ಟಿದ್ದಾರೆ. ಆ ವಾಸನೆಗೆ ನಿಮ್ ದುಂಬಿಗಳು ಬರ್ತವೆ. ಅದು ಬಂದಾಗ ಅಲ್ಲಿ ತಿರ್ಗಾಡ್ತಾ ಇದ್ದಾಗ, ಹಾರಾಡ್ತಾ ಇದ್ದಾಗ ಸಡನ್ ಆಗಿ ನೀರೊಳಗೆ ಬಿದ್ದು ಬಿಡ್ತವೆ, ಮತ್ತೆ ಎದ್ದೇಳಕ್ ಆಗುದಿಲ್ಲ. ಶಾಂಪು ಯಾಕೆ ಹಾಕಿರ್ತಾರೆ ಅಂದ್ರೆ ಆ ರೆಕ್ಕೆಗಳು ಅಷ್ಟು ಈಸಿಯಾಗಿ ಆರೋಕ್ ಆಗುದಿಲ್ಲ. ಅವಕ್ಕೆ ಶಾಂಪು ಬಿದ್ಬಿಟ್ರೆ ಅವಕ್ಕೇನೋ ಕೈ ಕಾಲು ಸೋತ್ಕೋತವೆ ಅಂತ ಹೇಳ್ತಿರಲ್ಲ ನೀವು, ಆ ತರ ಆಗುತ್ತೆ. ತೂತು ಆದಷ್ಟು ಈಸಿಯಾಗಿ ಅದು ಎಂಟ್ರ್ ಆಗಕ್ ಜಾಗ ಇರ್ಬೇಕು. ಇಲ್ಲ ಅಂದ್ರೆ ನೀವು ಇದನ್ನ ಗೋಡೆ ಸೈಡ್ಗೆ ಅಥವಾ ಮರದ ಸೈಡ್ಗೆ ಹಾಕ್ಬಿಟ್ರೆ ಅದಕ್ಕೆ ಹೋಗಕ್ಕೆ ದಾರಿ ಸಿಗುದಿಲ್ಲ, ಹುಡುಕಾಡ್ತದೆ. 2 ಸಾಕು. ತುಂಬಾ ಜಾಸ್ತಿ ಆದ್ರೆ ನಿಮ್ ಬಿಸ್ಕೆಟ್ ಲೈಫ್ ಕಡಿಮೆ ಆಗೋಯ್ತದೆ. 70 ದಿನ ಬರೋದು 20 ದಿನ ಕೊಟ್ಟೋಯ್ತದೆ. ಇದು ಬಿಸಿಲು ಜಾಸ್ತಿ ಆದ್ರೂ ಒಳಗಡೆ ಇರೋ ವಾಸನೆ ಬೇಗ ಕರಗೋಯ್ತದೆ. ಅದ್ರ ಜೀವನ ಕಡಿಮೆ ಆಯ್ತದೆ, ಖರ್ಚು ಜಾಸ್ತಿ ಆಯ್ತದೆ. ನೀವು ಆಮೇಲೆ ಕೆಲಸ ಮಾಡ್ತಾ ಇಲ್ಲ ಅಂತ ಅನ್ಬಿಡ್ತೀರಿ. ಕರೆಕ್ಟ್ ಆಗಿ ಇದ್ ಮಾಡ್ಬೇಕು.